ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜಗೋವಿಂದಂ ಮೊದಲನೇ ಶ್ಲೋಕ ಒಟ್ಟಿಗೆ ಹೇಳೋಣ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಮಂಗಳ ಶ್ಲೋಕ ಅಥವಾ ಪಲ್ಲವಿ ಶ್ಲೋಕ ಅಂತ ಪ್ರತಿಯೊಂದು ಶ್ಲೋಕದ ಆದಮೇಲೂ ಇದನ್ನು ಹೇಳ್ತೀವಿ ಅಂತ. ನೆನ್ನೆ ಇದಕ್ಕೆ ಅರ್ಥ ನೋಡಿದ್ವಿ. ಗೋವಿಂದಂ ಭಜ, ಗೋವಿಂದ ಅನ್ನೋದಕ್ಕೆ ಅರ್ಥವನ್ನು ನೋಡಿದ್ವಿ. ವೇದ ಅಂತ ಒಂದರ್ಥ, ಪಶು ಅಂತ ಒಂದರ್ಥ, ಭೂಮಿ ಅಂತ ಒಂದರ್ಥ, ಪೃಥ್ವಿ ಅಂತ ಒಂದರ್ಥ, ಇಂದ್ರಿಯಗಳು ಒಂದೊಂದರ್ಥ, ಜೀವರಾಶಿಗಳು ಒಂದೊಂದರ್ಥ, ಭಗವಂತ ಅಂತ ಒಂದರ್ಥ. ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಶುರುವಿನಲ್ಲೇನು ಹೇಳ್ತಾರೆ? ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನನ್ನ ಗುರುಗಳಾದ ಗೋವಿಂದ ಭಗವತ್ಪಾದರಿಗೆ ನಮಸ್ಕರಿಸ್ತೀನಿ, ಇಲ್ಲ ಆದಿಗುರುಗಳಾದಂತಹ ಕೃಷ್ಣ ಪರಮಾತ್ಮನಿಗೂ ನಮಸ್ಕರಿಸ್ತೀನಿ ಅಂತ ಎರಡೂ ತಗೊಳ್ಬೋದು. ಆ ರೀತಿಯಾಗಿ ನೆನ್ನೆ ನೋಡಿದ್ವಿ. ಈಗ ಎರಡನೇ ಶ್ಲೋಕ, ಎರಡನೇ ಮೋಹ ಮುದ್ಗರ. ಮೊದಲನೇ ಶ್ಲೋಕದಲ್ಲಿ ಏನಾಯಿತು? ಶರೀರ ಸತ್ಯವಲ್ಲ, ಶರೀರಕ್ಕೆ ಅಂಟ್ಕೊಂಡಿರುವಂತಹ ಡುಕೃಂಕರಣೆ ಎನ್ನುವಂತಹ ಎಲ್ಲ ವಿದ್ಯೆಗಳು ಅದಕ್ಕೆ ಅಸ್ತಿತ್ವ ಬೇಡ, ಶರೀರ ಶಾಶ್ವತ ಅಲ್ಲ ಅಂತ ಹೇಳಿ ಅದನ್ನು ತಲೆಗೆ ಹೊಡೆದ್ರು. ತಸ್ಮಾತ್ ಗೋವಿಂದಂ ಭಜ ನಹಿ ನಹಿ ರಕ್ಷತೆ. ಅಂದರೆ ಯಾರೂ ಉಳಿಯೋದಿಲ್ಲ ಶಾಶ್ವತವಾಗಿ. ಶರೀರ ಜೊತೆಗೆ ಇದ್ದು ಅಯ್ಯೋ ಅಯ್ಯೋ ಹೋಗ್ತಿದೆಯಲ್ಲ ಅಂತ ಅಳೋದೆಲ್ಲ ಬೇಡ. ಹಾಗಂದು ಸುತ್ತಿಗೆ ತೊಗೊಂಡು ಹೊಡೆದ್ರು. ಅದು ಆಯ್ತು. ಇವಾಗ ಅವನು ಹೌದು ಹೌದು ಅಂತಂದ. ಇವಾಗ ನೆಕ್ಸ್ಟ್ ಎರಡನೇ ಸುತ್ತಿಗೆ ಬರುತ್ತೆ. ಇವಾಗ ಏನೋ ಎರಡನೇ ಸುತ್ತಿಗೆ ಧನ ಹೇಳ, ಅದು ನೋಡಿ ಆಮೇಲೆ ಧನದ ಬಗ್ಗೆ ಏನು ಅಂತ ನೋಡೋಣ. ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ನಹಿ ನಹಿ ರಕ್ಷತಿ ಡುಕೃಂಕರಣೆ. ಹೇ ಮೂಢ, ಮೂಢ ಜಹೀಹಿ ಅಂತಿದೆ. ಹೇ ಮೂಢ, ಹೇ ತಲೆ ಕೆಟ್ಟಿರೋವನೇ ಅಂತ ಅರ್ಥ. ಹಾಗೆ ಬರ್ಕೊಳ್ಬೇಕು ನೀವೆಲ್ಲ. ಈಗ ಚಿನ್ಮಯನಂದ್ರೆ ಆದರೆ ಓ ಫೂಲ್ ಅಂತ ಬರೀತಾರೆ. ಓ ಬಿಗ್ ಫೂಲ್ ಯು ಆರ್ ಅಂತ ಶುರು ಮಾಡ್ತಾರೆ. ಅದೇ ನೀನು ತಲೆ ಕೆಟ್ಟಿರೋವನೇ ಅಂತ ಶುರು ಮಾಡಬೇಕು. ಯಾಕೆ ತಲೆ ಕೆಟ್ಟಿದೆ ನಮಗೆ? ಧನ ಆಗಮ ತೃಷ್ಣಾಂ. ಧನ ಅಂದರೆ ಧನವೇ, ಹಣ, ಸಂಪತ್ತು. ಧನ ಆಗಮ, ಸಂಪತ್ತು ಬರ್ತಾ ಇದೆ, ಹಣ ಬರ್ತಾ ಇದೆ ಅಂತ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದೆಯಲ್ಲ. ತೃಷ್ಣಾಂ, ತೃಷ್ಣಾಂ ಅಂದರೆ ದಾಹ, ಥರ್ಸ್ಟ್. ಶುರುನಲ್ಲಿ ಬಯಕೆ, ಬಯಕೆ ಈಡೇರಿದಾಗ ಏನಾಗುತ್ತೆ? ದಾಹವಾಗಿ ಬದಲಾವಣೆ ಆಗಿ ತೃಷ್ಣ. ಧನ ಆಗಮ ತೃಷ್ಣಾಂ. ನೋಡ್ತಾ ಇರ್ತಾನೆ ಬೆಳಗ್ಗೆ ಎದ್ದಿದ ತಕ್ಷಣ, ಏನೋ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಇವತ್ತು. ಈಗ ಮುಂಚೆ ಆದರೆ ಪಾಸ್ಬುಕ್ಕಲ್ಲಿ ಹೋಗಿ ಬ್ಯಾಂಕಲ್ಲಿ ಮಾಡಿಸ್ಕೊಳ್ತಾ ಇದ್ವಿ, ಬರ್ತಾಯಿತ್ತು. ಈಗ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀವಿ ಬ್ಯಾಂಕಲ್ಲಿ. ವೀಕ್ಲಿ ಅಪ್ಡೇಟ್, 15 ಡೇಸ್ ಅಪ್ಡೇಟ್, ಮಂತ್ಲಿ ಅಪ್ಡೇಟ್, ಕ್ವಾರ್ಟರ್ಲಿ ಅಪ್ಡೇಟ್ ಇಲ್ಲ ಅವರೇ ಕಳಿಸ್ಬಿಡ್ತಾರೆ ಮನೆಗೆ ಬ್ಯಾಂಕ್ನವರು. ಸೊ ಇವನು ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿದೆ, ಇಷ್ಟಿದೆ 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 ಹಾಗಂತ. ಇವಾಗ ನೆನ್ನೆ ಹೇಳಿದ್ನಲ್ಲ SBI ಎಲ್ಲ ಹಾಗಾಯಿತು ಅಂತ. ಏನೋ ಟೆಕ್ನಿಕಲ್ ಎರರು, ಎಲ್ರಿಗೂ ಕಾತುರತೆ. ಅಯ್ಯೋ ಹೋಯ್ತಲ್ಲ, ಏನಾಗೋಯ್ತು, ಎಲ್ಲರೂ ಬ್ಯಾಂಕಿಗೆ ಹೊರಟಿದ್ದೆ ಆಯಿತು. ಆಮೇಲೆ ಇಲ್ಲ ನಾವು ಮಾಡ್ತೀವಿ, ತಪ್ಪಾಗಿದೆ. ಹೌದಾ, ಸರಿ. ಅದರಲ್ಲೂ ಕೆಲವರೆಲ್ಲ ನೋಡ್ಕೊಂಡು ಮಾಡ್ಬೇಕಲ್ರಿ ನೀವು, ಗೊತ್ತಾಗಲ್ವ ನಿಮಗೆ?
ನಮ್ಗೆ ಭಯ ಆಗುತ್ತೆ. ಆಗಲೇ ಬಿ ಪಿ ಅವನಿಗೆ ಜಾಸ್ತಿ ಮೇಲೆ ಹೋಯ್ತು. ಕಷ್ಟಪಟ್ಟಿಟ್ಟಿರೋದು ಹಣ ಅಲ್ವಾ. ತೃಷ್ಣ ಇಲ್ಲಾಂದರೆ ಇವಾಗ ಸ್ಟಾಕ್ ಮಾರ್ಕೆಟ್ ಎಲ್ಲ ನೆಲ ಕಚ್ಚಿದೆ ಇವಾಗ. ಅದೆಲ್ಲ ನೋಡ್ತಾ ಅದಕ್ಕೊಂದು ಆ್ಯಪ್ ಬಂದಿದೆ ಇವಾಗ. ಆ್ಯಪ್ ಬಂದಿದೆ, ಇಂತಿಂಥ ಕಂಪ್ನಿಗೆ ಎಲ್ಲ ಶೇರ್ಸ್ ಹಾಕಿದ್ದೀನಿ. ಇದು ಗ್ರೀನಲ್ಲಿ ಆರೋ ಮಾರ್ಕ್ ಇರುತ್ತೆ, ಪಕ್ಕದಲ್ಲೇ ರೆಡ್ಡಲ್ಲಿ ಹೀಗೆ ಒಂದಿರುತ್ತೆ, ಇಷ್ಟು ಪ್ರಾಫಿಟ್ಟು ಇಷ್ಟು ಲಾಸು. ಕೆಳಗಡೆ ಒಂದು ಸಮ್ಮರಿ ಕೊಟ್ಟಿರ್ತಾರೆ. ನೀನು ಇನ್ವೆಸ್ಟ್ ಮಾಡಿರೋದು 100 ರೂಪಾಯಿ, ಇವತ್ತಿಗೆ ನಿನಗೆ 80 ರೂಪಾಯಿ ಬಂದಿದೆ, ಸೇಲ್ ಮಾಡ್ತೀಯ, ಹಾಗೆ ಇಟ್ಕೊಳ್ತೀಯ. ಅದಕ್ಕೊಂದು ಕೋರ್ಸ್ ಬೇರೆ, ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗೆ ಹೋಗಲ್ಲ. ಯಾಕಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಬಂದೆಲ್ಲ ತೋರಿಸ್ತಾರಲ್ಲ, ಸಜೆಷನ್ ಮಾಡಿ ನೀವು ಎಲ್ಲಿ ಸ್ಟಾಕ್ ಎಲ್ಲಿ ಯಾವ ಕಂಪ್ನಿಗೆ ಹಾಕಲಿ ಅಂತ ಕೇಳ್ತಾರಲ್ಲ, ಅದನ್ನು ನೋಡ್ತಾನೆ ನಾವು ಇದೆಲ್ಲ ಹೇಳೋದು. ಇದು ನೋಡ್ತಾ ಇರ್ತಾನೆ. ಅಷ್ಟೋತ್ತರ ಶತನಾಮಾವಳಿ ತೆಳಗಿದ ತಕ್ಷಣ ಏನು ಅದು ಹಿಂದೂಸ್ತಾನ್ ಲಿವರ ನಮಃ ಅದೊಂದು ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಎಲ್ಲೋ ಒಂದು ಹಾಕೋದು. ಸತ್ಯಂ ಹೋಯ್ತು, ಇವಾಗ ಯಾವಾಗಲೂ ಹೋಯ್ತು. ಇದೆಲ್ಲ ನೋಡ್ತಿರ್ತಾರೆ. ಈ ಚಿಂತನೆ ಇದ್ದರೆ ಏನಾಗುತ್ತೆ, ತೃಷ್ಣಾಮ್ ಅನ್ನೋದು ಇದಕ್ಕೇನೆ. ಈ ಚಿಂತನೆ ಇದ್ದಾಗ ಏನಾಗುತ್ತೆ, ಸ್ನಾನ ಮಾಡ್ತಿದ್ದಾಗಲೂ ಅದೇ ಚಿಂತನೆ, ಹಲ್ಲು ಉಜ್ಜಬೇಕಾದ್ರೂ ಅದೇ ಚಿಂತನೆ, ಮಾಲ್ಕೊಳ್ಬೇಕಾದ್ರೂ ಅದೇ ಚಿಂತನೆ, ಸ್ಟಾಕೇ ಬರ್ತಾ ಇರುತ್ತೆ ಎಲ್ಲ ಕಡೆ, ಡಾಲರ್ಸ್ ಅಲ್ವಾ. ಇದು ಬಯಕೆ ಆಗಿ ತೃಷ್ಣಾಗಿ ಕನ್ವರ್ಟ್ ಆಗುವಂಥ ಸ್ಥಿತಿ. ಇದನ್ನು ಜಹೀಹಿ ಬಿಟ್ಬಿಡು. ಜಹೀಹಿ ಅಂದರೆ ಗಿವ್ ಅಪ್, ತ್ಯಕ್ತ್ವ. ಅಂದರೆ ಮನಸ್ಸಿನಲ್ಲಿರುವಂತಹ ತೃಷ್ಣವನ್ನು ಮೇ ಯು ಪ್ಲೀಸ್ ಗಿವ್ ಅಪ್. ಇದೇ ಮೋಹ ಮುದ್ಗರ. ಏನು ಸ್ವಾಮಿ ನೀವು ಈ ಥರ ಎಲ್ಲ ಬಿಟ್ಬಿಡಿ ಅಂದರೆ ಹೇಗೆ ಕಷ್ಟ ಆಗುತ್ತಲ್ಲ. ಇಲ್ಲಿ ಹಣವನ್ನು ತಿರಸ್ಕಾರ ಮಾಡ್ತಿಲ್ಲ, ಹಣದಿಂದ ಬರುವಂತಹ ದುರಾಸೆಯನ್ನು ತಿರಸ್ಕಾರ ಮಾಡ್ತಿದ್ದಾರೆ ಶಂಕರರು. ಅದನ್ನು ತಿಳಿಬೇಕು. ಹಣ ಬಹು 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 ಮುಖ್ಯ ಎಲ್ಲರಿಗೂ, ಎಲ್ಲ ಮನುಷ್ಯನಿಗೂ ಈಗಿನ ಕಾಲದಲ್ಲಿ ಹಣ ಅವಶ್ಯಕತೆ. ಊಟ ಮಾಡಬೇಕು ಅಂದರೆ ಹಣ ಬೇಕು, ಮೈಗೆ ಬಟ್ಟೆ ಹಾಕ್ಕೊಳ್ಬೇಕು ಅಂದರೆ ಹಣ ಬೇಕು, ಒಂದು ವಸತಿಗೆ ಅಂದರೆ ಹಣ ಬೇಕು, ಖಂಡಿತ ಬೇಕು, ಅದನ್ನು ಹೇಳ್ತಿಲ್ಲ. ಈ ಹಣದಿಂದ ಏನಾಗುತ್ತೆ, ತೃಷ್ಣ ಜಾಸ್ತಿ ಆಗುತ್ತೆ, ಅದನ್ನು ಬೇಡ ಅಂತಿದ್ದಾರೆ. ಇನ್ಫ್ಯಾಕ್ಟ್ ಇದನ್ನು ಈ ಮಂತ್ರ ಯಾರಿಗೆ ಅಥವಾ ಈ ಶ್ಲೋಕ ಯಾರಿಗೆ ಹೋಲಿಸ್ಬೋದು ಅಂದರೆ ರಾಜಕಾರಣಿಗಳು ಹೋಲಿಸ್ಬೋದು ಇದನ್ನು. ನಮಗೆಲ್ಲ ಬಯಕೆ ಇರುತ್ತೆ, ಎಷ್ಟೋ ಬರೋದೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀವಿ, ಅವ್ರಿಗೆ ತೃಷ್ಣ ಜಾಸ್ತಿ ಅಲ್ವಾ. ಅವ್ರಿಗೆ ಇದು ಹೇಳಬೇಕು. ಅವರಲ್ಲಿ ಯಾರು ಓದ್ತಾರೆ ಇದನ್ನೆಲ್ಲ ಅಲ್ವಾ. ಪೊಸಿಷನ್ ಬೇಕೋ ಬೇಡೋ ಅಂತ ಕೂತಿದ್ದಾರೆ ಇವಾಗ. ಇದು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇನ್ನೂ ಕೊಟ್ಟಿಲ್ಲ, ಹಾಗೆ ಆ ಗಲಾಟೆಗಳು ಇವಾಗ. ಆ ಥರ ಇದ್ದಾಗ ಈ ತೃಷ್ಣವನ್ನು ಹೋಗಿಸ್ಕೊಳ್ಳೋದು ಹೇಗೆ ಅಂತಂದಾಗ 2ನೇ ಸಾಲು, ಸದ್ಬುದ್ಧಿಂ ಕುರು ವಿತೃಷ್ಣಾಂ, ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ. ಹೇ ಮೂಢ, ವಿತೃಷ್ಣಾಂ ಸದ್ಬುದ್ಧಿಂ ಕುರು. ವಿತೃಷ್ಣಾಂ ಅಂದ್ರೆ ಏನು, ನೆಗೆಟಿವ್ ಆಗಿ ಹಾಕ್ಕೊಳ್ಬೇಕು. ವಿಶೇಷಣ ತೃಷ್ಣ ಅಂತೆಲ್ಲ ಬರೀಬಾರ್ದು, ಇರೋದೇ ಜಾಸ್ತಿ, ಅದ್ರ ಮೇಲೆ ವಿಶೇಷ ಏನು, ವಿಗತೇನ ತೃಷ್ಣಾಂ ಅಂತ ಬರ್ಕೊಳ್ಬೇಕು. ವಿತೃಷ್ಣಾಂ ಸದ್ಬುದ್ಧಿಂ ಕುರು ಅಂದರೆ ಈ ತೃಷ್ಣ, ಈ ಬಯಕೆ, ಈ ತರ್ಷ್ಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೊ. ವಿತೃಷ್ಣಾಂ ಸದ್ಬುದ್ಧಿಂ ಕುರು ಅಂದರೆ ಏನಾಯಿತು, ತೃಷ್ಣ ಅನ್ನೋದು ದುರ್ಬುದ್ಧಿ ಅಂತ ಗೊತ್ತಾಯಿತು, ಅದಕ್ಕೆ ಅವನು ಮೂಢ ಅಲ್ವಾ. ಆದರೆ ಆ ಬಯಕೆ ತೃಷ್ಣ ಇಲ್ಲದೆ ಇರುವಂತಹ ಮನಸ್ಥಿತಿಯನ್ನು ಸದ್ಬುದ್ಧಿ. ಸಾಕಪ್ಪ ನನಗಿಷ್ಟು ಬಂದಿದೆಯಲ್ಲ. ಇವಾಗ ಎರಡು ರೀತಿಯಾಗಿ ನೋಡ್ಬೋದು. ಒಂದು ರೀತಿಯಾಗಿ ನಾನು ಹೇಳ್ತೀನಿ, ಅದನ್ನು ನೀವು ಒಪ್ಪೋದಿಲ್ಲ. 2ನೇದು ರೀತಿಯಾಗಿ ಹೇಳ್ತೀನಿ, ಅದನ್ನು ಒಪ್ತೀರ. ಏನದು, ಯತ್ ಲಭಸೆ ನಿಜ ಕರ್ಮೋಪಾತ್ತಂ. ಮುಂದಿನ ಸಾಲು, ಯತ್ ನಿಜ ಕರ್ಮೋಪಾತ್ತಂ ಲಭಸೆ ಅನ್ವಯ. ಯಾವ ಪ್ರಾರಬ್ಧ ಕರ್ಮದಿಂದ ನಿನಗೆ ಹಣವು ಬಂದಿದೆಯೋ ಅದರಲ್ಲಿ ಮಾತ್ರ ಸಂತೃಪ್ತಿಯಾಗಿರು ಅಂತ ಅರ್ಥ. ಯತ್ ನಿಜ ಕರ್ಮೋಪಾತ್ತಂ, ನಿಜ ಕರ್ಮ ಅಂದರೆ ಇಲ್ಲಿ ಪ್ರಾರಬ್ಧ ಕರ್ಮ ಅಂತ ಅರ್ಥ. ನಿನ್ನ ಪ್ರಾರಬ್ಧವಶಾತ್ ನಿನಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಪ್ರಸಾದ ಅಂತ ಸ್ವೀಕರಿಸಿ ಆ ಹಣ ಸಂಪಾದನೆ ಅಥವಾ ಆ ಸಂಪತ್ತಲ್ಲಿ ತೃಪ್ತಿಯಾಗಿರೋ. ಅಯ್ಯೋ ಸ್ವಾಮಿ ನೀವು ಹೀಗೆಲ್ಲ ಹೇಳಿದ್ರೆ ಆಗಲ್ಲ ಅಂತ ನೆಕ್ಸ್ಟ್ ಬಂದ್ಬಿಡ್ತೀನಿ, ಸೆಂಟೆನ್ಸೇ ಮುಗಿಸಿರಲ್ಲ, ಓ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಅಂತ ಬಂದ್ಬಿಡ್ತಾರೆ ಇವಾಗ. ಏನು ಈ ಥರ ಎಲ್ಲ ಹೇಳಿದ್ರೆ, ಇವಳು ಮಗಳು ವಯಸ್ಸಿಗೆ ಬಂದಳು, ಮದುವೆ ಮಾಡಬೇಕು, ಇವನ ಮಗ ಫಾರಿನ್ಗೆ ಹೋಗಬೇಕು ಅಂತಾನೆ, US ಹೋಗಿ MSc ಮಾಡಬೇಕು ಅಂತಾನೆ, ಅಲ್ಲಿ ಹೋಗೋದು ಬಿಡಿ, ಇಲ್ಲಿಯೇ ಭಾರತದಲ್ಲಿಯೇ ಓದಿಸ್ಬೇಕು ಅಂದರೆ ಟ್ಯೂಷನ್ ಫೀಸ್ ಎಷ್ಟು ಕೊಡಬೇಕು. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಯಾರೊಂದು ಮೆಸೇಜ್ ಮಾಡಿದ್ರು, ಯಾವುದೋ ಒಂದು ಎಕ್ಸಾಮ್ CAದೊಂದು UK ಯಾವುದೋ ಒಂದು ಎಕ್ಸಾಮ್, CPA ಯಾವುದೋ ಒಂದಿದೆ, ಈಕ್ವಲೆಂಟ್ ಟು CA. ಒಂದು ಎಕ್ಸಾಮ್ಗೆ 15,000 ರೂಪಾಯಿ ಅಂತ ಎಕ್ಸಾಮ್ ಫೀಸ್. ಒಂದು ಪೇಪರ್ಗೆ
4-5 ಎಷ್ಟೋ 8 ಪೇಪರ್ ಇದೆ. ಒಂದು ಪೇಪರ್ಗೆ 15,000 ರೂಪಾಯಿ, ಅದಕ್ಕೆ ಟ್ಯೂಷನ್ 12,000 ರೂಪಾಯಿ ಒಂದು ಪೇಪರ್ಗೆ ಮಾತ್ರ. 2 ಪೇಪರ್ ಕಟ್ಬೋದು, 4 ಪೇಪರ್ ಕಟ್ಬೋದು. 3 ಮಾರ್ಕಿಂದ ಹೋಯಿತು, 25,000 ಆಯಿತು. ಏನು ಮಾಡೋದು ಗೊತ್ತಾಗ್ತಿಲ್ಲ, ವರ್ಷದಿಂದ ಕಟ್ತಾ ಇದ್ದೀನಿ. ಏನಾರು ಹೇಳಿ ನೀವು, ನನ್ನ ನೋಡ್ಕೊಂಡು ಹೇಳಿ, ಇವಾಗ ಏನು ಚೆನ್ನಾಗಿದೆಯಾ? ಎಲ್ರಿಗೂ ಇವಾಗ ಶನಿ ಬಂದ್ಬಿಟ್ನಲ್ಲ, ಚೆನ್ನಾಗಿದೆಯಾ ಏನು ಹೇಳಿ, ಕಟ್ಟಬೇಡವಾ ಅಂತ. ಕಟ್ಟಬೇಡ ಅಂದೆ. ಮನಸ್ಸು ನೆಮ್ಮದಿ ಮುಖ್ಯ. 25,000 ಇತ್ತಲ್ಲ, ಹಾಗೆ ಇಟ್ಕೊಳ್ಬೋದಾಗಿತ್ತಲ್ಲ. ಆವಾಗ ಕೇಳಿದೆ, ನಿನ್ನ ಲಕ್ಷ್ಯ ಏನು ಅಂತ ಕೇಳಿದೆ. ಅವಾಗ ಈ ಹಣ ಸಂಪಾದನೆಯಿಂದ ನೀನು ಏನು ಮಾಡಬೇಕು? 4 ಆಪ್ಷನ್ ನಾನೇ ಕೊಟ್ಟೆ ಅವನಿಗೆ. ಈ 25,000ವನ್ನು ಇನ್ವೆಸ್ಟ್ ಮಾಡಿ ಅಂದರೆ ಈ ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಇನ್ವೆಸ್ಟ್ ಮಾಡಿ, ಟ್ಯೂಷನ್ ಫೀಸ್ ಕಟ್ಟೋದ್ರಲ್ಲಿ ನೀನು CPA ಗಳಿಸ್ತೀಯ, ಸಂತೋಷ. CPA ಗಳಿಸಿ ನೀನು ಫಾರಿನ್ಗೆ ಹೋಗ್ತೀಯ, ಸಂತೋಷ. ಸಪೋಸ್ ಟ್ರಂಪ್ ಇಲ್ದಿರೋ ಟೈಮಲ್ಲಿ ಹೋಗ್ತಾನೆ ಅಂದ್ಕೊಳ್ಳಿ. ಈಗ ಟ್ರಂಪಲ್ಲಿದ್ದರೆ ಕಷ್ಟ ಅಲ್ವಾ? ಇಲ್ದಿರೋ ಟೈಮಲ್ಲಿ ಹೋಗ್ತಾನೆ ಅಂದ್ಕೊಳ್ಳಿ. ದುಡ್ಡು ಸಂಪಾದನೆ ಮಾಡ್ತೀಯ. ಅದು ನಿನಗೆ ಬೇಕಾ? ಫಸ್ಟ್ ಆಪ್ಷನ್ನ. ತೃಷ್ಣ, ನೀವು ಇಲ್ಲ ಸ್ವಾಮಿ ಇದು ಪ್ರಾಕ್ಟಿಕಲ್ ಅಲ್ಲ, ಓದಿ ಏನು ಮಾಡಬೇಕಾಗಿದೆ? ಓದಿ ಎತ್ತಕ್ಕೆ ಹೋಗಬೇಕು? ಹಣ ಸಂಪಾದನೆಗೆ ತಾನು ಹೋಗ್ತಾ ಇರೋದು. ಸುಮ್ಮನೆ ಹೋಗ್ಬೇಕು, ಸುಮ್ಮನೆ ಕೂತ್ಕೊಳ್ತೀವ? ಇಲ್ಲಿ ಭಾರತದಲ್ಲಿಯೂ ಅದೇ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಬರ್ಬೋದು. ವಿದೇಶದಲ್ಲಿ ಹೋಗಿ ಸಂಪಾದನೆ ಮಾಡಿದ್ರೆ 50 ರೂಪಾಯಿ ಬರ್ಬೋದು. ಆ 50 ರೂಪಾಯಿ ನೀವೇನು ಮಾಡ್ತೀರಿ? ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತೀರಿ. ಯಾಕಂದರೆ ನಿಜ ಕರ್ಮೋಪಾತಂ ಬಂದಿರುವಂತಹ ದುಡ್ಡಲ್ಲಿ FDಗೆ ಹಾಕಿದರೆ ಅದೇನಾಗುತ್ತೆ, ನಿಮ್ಗೆ 6% ಕೊಡುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ 60% ಬರುತ್ತೆ. -60% ಆಗ್ಬೋದು. ಲಕ್ಷ್ಯ ಎಲ್ಲಿದೆ? ಅಲ್ಲಿ ನೋಯಿಂಗ್ ದಿ ಲಕ್ಷ್ಯ. ಯಾತಕ್ಕೆ ಹಣ ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ. ಹಣ ಸಂಪಾದನೆ ಮಾಡ್ತೀವಿ, ಇನ್ನೂ ಇನ್ವೆಸ್ಟ್ ಮಾಡಿ, ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಒಂದು 4-5 ಸೈಟ್ ತೊಗೊಳ್ಳೋಣ, ಫ್ಯೂಚರಲ್ಲಿ ಆಗುತ್ತೆ, ಇವಳಿಗೆ ಮದುವೆ ಮಾಡ್ಬೋದು ಅಲ್ವಾ, ಜವಳಿ ತೊಗೊಳ್ಬೋದು, ಏನೋ ಒಂದು ಈ ಥರ ಅವ್ನಿಗೆ ಒಂದು ಹೇಳಿದೆ. ಇಲ್ವಾ, ಆರಾಮಾಗಿರೋದು, ಡಿಗ್ರಿಲಿ ಮುಗಿಸ್ಕೊಂಡು ಆರಾಮಾಗಿರ್ತೀಯ. ಕೊನೆಗೆ ಒಂದು ಮೆಸೇಜ್ ಬಂತು, ಏನು ಮಾಡಲ್ಲ, ಡಿಗ್ರಿಲಿ ಆರಾಮಾಗಿರ್ತೀನಿ ಅಂತ. 25,000 ಉಳಿತಲ್ಲ, FDಗೆ ಹಾಕ್ಬೋದಲ್ವಾ, ಇಲ್ಲ ದಾನ ಮಾಡ್ಬೋದಲ್ವಾ? ಪ್ರಾರಬ್ಧವಶಾತ್ ಬರುವಂತಹ ಹಣವನ್ನು ತಗೊಂಡು ಇದ್ದರೆ ನೆಮ್ಮದಿ, ಮನಸ್ಸಿನಲ್ಲಿ ತಳಮಳ ಆಗಲ್ಲ. ಇಲ್ಲ ತೃಷ್ಣ ಅಂತ ಬಂದುಬಿಟ್ರೆ ಅದು ವಿದ್ಯೆ ಮೂಲಕ ಆಗಲಿ, ಇದೆಲ್ಲ ನಮಗೆ ಮಾಯ ಹೀಗೆ ಆಟಾಡ್ಸೋದು. ಇನ್ನೂ ಓದೋಣ, ಹಾಗೆ ಮಾಡೋಣ, ಇನ್ನು ಜಾಸ್ತಿ ಮಾಡ್ಕೊಂಡಾಗ ಅದು ಆಮೇಲೆ ಕೊನೆಗೇನ ಎಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ತೊಗೊಂಡು ದುಡ್ಡು ಲಾಸ್ ಮಾಡ್ಕೊಂಡಿಲ್ಲ, ಕ್ರೋರ್ಸಲ್ಲಿ ಹೋಗಿದೆ ಎಲ್ಲ. ಎಷ್ಟೋ ಜನಕ್ಕೆ BP ಎಲ್ಲ ಬಂದಿದೆ, ಸತ್ತೋಗಿದೆ ಅಲ್ವಾ? ಇದಕ್ಕೆ ತೃಷ್ಣ ಅನ್ನೋದು. ಈ ತೃಷ್ಣವನ್ನು ಜಹಿ ನಿಜ ಕರ್ಮೋಪಾತಂ ಯತ್ ಲಭಸೆ. ಒಂದು ಹತ್ರ ಏನೋ ಪ್ರಾರಬ್ಧ ಕರ್ಮದಿಂದ, ಅದು ಒಪ್ಪಲ, ಈಗೆಲ್ಲ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ನಿಜ ಕರ್ಮೋಪಾತಂ ಅಂದರೆ ನೀವಾಗೆ ದುಡಿದು ಗಳಿಸುವಂತಹ ಹಣ ಇದೆಯಲ್ಲ, ಆ ಹಣವನ್ನು ಇಟ್ಕೊಂಡು ಅದರಲ್ಲಿ ಖರ್ಚು ಮಾಡೋದು, ಉಳಿದ್ರೆ ದಾನ ಮಾಡೋದು, ಅದು ನಿಜ ಕರ್ಮೋಪಾತಂ. ಗಳಿಸಿರುವಂಥ ಹಣವನ್ನು ಮತ್ತೆ ರೀಇನ್ವೆಸ್ಟ್ ಮಾಡೋದು ನಿಜ ಕರ್ಮೋಪಾತಮಲ್ಲ. ಇರುವಂಥ ಹಣವನ್ನು ಹಾಗೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಉಳಿದ್ರೆ ದಾನ ಮಾಡೋದು ನಿಜ ಕರ್ಮೋಪಾತಂ. ಆ ರೀತಿಯಾಗಿ ಮಾಡಿದ್ರೆ ತೇನ ವಿತ್ತೇನ ಚಿತ್ತಂ ವಿನೋದಯ, 4ನೇ ಸಾಲ. ಆ ರೀತಿಯಾಗಿ ಮಾಡಿದ್ರೆ ಚಿತ್ತ, ಮನಸ್ಸು ವಿನೋದಯ, ಸಂತೃಪ್ತಿಯಿಂದ ಇರುತ್ತೆ. ಇವಾಗ ಹುಷಾರಾಗಿರಬೇಕು. ಏನು ಹುಷಾರಾಗಿರಬೇಕು? ಅನ್ವಯ ಮಾಡೋದ್ರಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಅರ್ಧಂಬರ್ಧ ಅನ್ವಯ ಮಾಡಿದ್ರೆ ಅರ್ಥನೇ ಬೇರೆ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇ ಶ್ಲೋಕಕ್ಕೆ ಬರೋಣ. ಮೊದಲನೇ ಶ್ಲೋಕ ಆದರೆ ಭಜಗೋವಿಂದಂ ಶ್ಲೋಕ. ಅಲ್ಲಿ ಏನು ಹೇಳಿತ್ತು? ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಸತಿ ನಹಿ ರಕ್ಷತಿ ಡುಕ್ರನ್ ಕರಣೆ ಬಂತು. ಇದು ಕರೆಕ್ಟಾಗಿರುವಂಥ ಅನ್ವಯ. ನಾನು ಇವಾಗ ಬೇರೆ ಅರ್ಥ ಕೊಡುವಂಥ ಅನ್ವಯ ಮಾಡ್ತೇನೆ. ಏನೋ ಹೇ ಮೂಢ ಮತ್ತು ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಸತಿ ಭಜಗೋವಿಂದಂ ನಹಿ ರಕ್ಷತಿ. ಹೇಗಿದೆ ಇವಾಗ? ಹೀಗೂ ಮಾಡ್ಬೋದಲ್ಲ ಅರ್ಥ. ಅರ್ಧಂಬರ್ಧ ಅರ್ಥ ಬಂದ್ಬಿಡತ್ತಲ್ವ. ಹುಷಾರಾಗಿ ಅನ್ವಯ ಮಾಡಬೇಕು ಅನ್ನೋದಕ್ಕಿದೆ. ಇವಾಗ 2ನೇ ಶ್ಲೋಕ ತಗೊಂಡ್ರೆ ಧನ ಆಗಮ ಚಿತ್ತಂ ವಿನೋದಯ, ಹಾಗೂ ಮಾಡೋದಲ್ಲ ಅಲ್ವಾ? ಹೇಗೆ ಬೇಕಾದ್ರೆ ಹುಷಾರಾಗಿರ್ಬೇಕು ಅನ್ವಯ ಮಾಡಿದ್ರೆ. ಮನಸ್ಸು ನೆಮ್ಮದಿಯಾಗಿ ಹೇಗೋ ದುಡ್ಡು ಬರಲಿ ಅಂತಲೇ ಇದ್ದರೆ ಮನಸ್ಸು ನೆಮ್ಮದಿಯಾಗಿ ಇಟ್ಕೋ. ಅದು ಹಾಗೆ ಮಾಡಬಾರ್ದು. ಹೇ ಮೂಢ, ಧನ ಆಗಮ ತೃಷ್ಣಾಂ ಜಹೀಹಿ ಕುರು ಸದ್ಧಿಂ ಕುರು ತಸ್ಮಾತ್ ಚಿತ್ತಂ ವಿನೋದಯ ನಿಜ ಕರ್ಮೋಪಾತಂ ಕುರು ತಸ್ಮಾತ್ ಚಿತ್ತಂ ವಿನೋದಯ. ಹಾಗೆ ಅನ್ವಯ ಮಾಡಬೇಕು. ಇರಲಿ, ಅದು ಸೈಡ್ ನೋಟ್. ಏನು ಹೇಳಕ್ಕೆ ಬಂದೆ?
ಈ ರೀತಿಯಾಗಿ ಪ್ರಾರಬ್ಧವಶಾದಿಂದ ಬರುವಂತಹ ಹಣವನ್ನು ನೀನು ಸ್ವೀಕರಿಸಿ ಅದರಲ್ಲಿ ಮನಸ್ಸನ್ನು ತೃಪ್ತಿಗೊಳಿಸ್ಕೋ. ಇಲ್ಲ ನೀನು ಕಷ್ಟಪಟ್ಟಿರುವಂತಹ ಹಣವನ್ನು ನಿನ್ನಲ್ಲೇ ಇಟ್ಕೊಂಡು, ಅಂದರೆ ಬ್ಯಾಂಕಲ್ಲಿ ಇಟ್ಕೊಂಡು, ಜಾಸ್ತಿ ಹಳೆ ಕಾಲದಲ್ಲೆಲ್ಲ ಮಾಡ್ತಾರಲ್ಲ RDನೋ FDನೋ ಹಾಕ್ಕೊಂಡು ಅಳ್ತಾನೆ 6% ಅಂತ ಹೇಳಿ ಅದರಲ್ಲಿ ನೀನು ಖರ್ಚು ಮಾಡಿ ಉಳಿದ್ರೆ ದಾನವನ್ನು ಮಾಡು, ಅದು ಚಿತ್ತಂ ವಿನೋದಯ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್, ಒಂದು ಸಂಸ್ಥೆ ಇರುತ್ತೆ, ನನಗೆ ಸ್ವಾಮಿಗಳು ಹೇಳಿದ್ದಿದ್ದು, ಅವ್ರ ಸಂಸ್ಥೆಯಲ್ಲಿ ನಡೆದಿರುವಂತಹ ಘಟನೆ. NGOನೇ ಇಟ್ಕೊಳ್ಳಿ, ಯಾವುದು NGO ಅಂದ್ರೇನು, ಇನ್ನೊಬ್ಬರಿಗೆ ಸೇವೆ ಮಾಡುವಂತಹ ಸಂಸ್ಥೆ. ಅದೇ ರೀತಿಯಾಗಿ ಸ್ಪಿರಿಚುವಲ್ ಆರ್ಗನೈಸೇಷನ್ನು ಅಲ್ವಾ. ಆಶ್ರಮ ಬೆಳೀತಾ ಬಂತು. ಆಶ್ರಮ ಬೆಳೆದಾಗ ಏನಾಗುತ್ತೆ, ಹಲವಾರು ಇಂಟರ್ ಟ್ರಸ್ಟ್ಸ್ ಬೆಳೀತಾ ಹೋಗುತ್ತೆ. ಇಂಟರ್ ಟ್ರಸ್ಟ್ ಸಂಸ್ಥೆಗಳು, ಟ್ರಸ್ಟ್, ಇವಾಗ ನಮ್ಮಲ್ಲಿ ರಿಲಿಜಿಯಸ್ ಟ್ರಸ್ಟು, ATG ಟ್ರಸ್ಟ್ ಎಲ್ಲ ಮಾಡ್ಕೊಳ್ತೀವಲ್ಲ, ಹಾಗೆ ಆಶ್ರಮದಲ್ಲಿ ಅನ್ನದಾನ ನಡೀತಾ ಇದೆ. 1000 ಜನ 2000 ಜನ ಬಂದು ನಿತ್ಯ ಊಟ ಮಾಡ್ತಾರೆ. ಆಶ್ರಮದಲ್ಲಿ ಗೋಶಾಲೆ ಇದೆ, ಹಲವಾರು ಹಸುಗಳಿದೆ, ಹಾಲೆಲ್ಲ ಬರುತ್ತೆ. ಆ ಹಾಲು ಕರೆದಿರುವಂಥ ಹಾಲೆಲ್ಲ ಏನು ಬರಬೇಕು, ಕಿಚನ್ಗೆ ಬರಬೇಕು. ಒಂದು ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಉಪಯೋಗಿಸ್ಬೇಕು, ಮತ್ತು ಹಾಲು ಕುಡಿಯೋಕ್ಕೆ ಕಾಫಿ ಟೀ ಮಾಡ್ಕೊಂಡು ಕುಡಿಬೇಕು. ಅದಕ್ಕೆ ಹಾಲು ಕಿಚನ್ಗೆ ಬರಬೇಕು. ಜನ ಆಶ್ರಮ ದೊಡ್ಡದಾಯಿತು ಅಂದರೆ ಲ್ಯಾಂಡ್ ಭಕ್ತರು ಕೊಡ್ತಾರೆ, ನೀವು ತಗೊಳ್ಳಿ, ಇನ್ನೂ ಕಟ್ಟಿಸಿ, ರೂಮ್ ಕಟ್ಟಿಸಿ, ಅದು ಮತ್ತೊಂದು ಕಳಿಸಿ ಅಂತ. ಅದೆಲ್ಲ ಆದಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ ಬಂತು ಆಶ್ರಮಕ್ಕೆ. ಅಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿರೋದ್ರಿಂದ ತರಕಾರಿ ಎಲ್ಲ ಅವರೇ ಬೆಳೀತಾರೆ, ಹಣ್ಣು ಬೆಳೀತಾರೆ, ಹೂವೆಲ್ಲ ಬೆಳೀತಾರೆ. ಇವಾಗ ಅದು ಕಿಚನ್ಗೆ ಬರಬೇಕು, ಹಾಲು ಕಿಚನ್ಗೆ ಬರಬೇಕು, ದೇವಸ್ಥಾನಕ್ಕೆ ಹೋಗುತ್ತೆ, ಹೂವು ಅಲ್ಲಿ ಬರುತ್ತೆ, ಇದೆಲ್ಲ ಆಗುತ್ತೆ. ವಿತಿನ್ ದ ಸೇಮ್ ಆರ್ಗನೈಸೇಷನ್ ಏನಾಗುತ್ತೆ, ಇವನೇನು ಮಾಡ್ತಾನೆ, ಹಾಲು ಕೊಡೋನು ಕಿಚನ್ಗೆ ಕೊಡ್ತಾನೆ. ಇವಾಗ ಅದೊಂದು ಡಿಪಾರ್ಟ್ಮೆಂಟ್ ಆಯಿತು, ಇದೊಂದು ಡಿಪಾರ್ಟ್ಮೆಂಟ್ ಆಯಿತು. ಶುರು ಮಾಡಿದ್ದೇನು NGO ಅಂತ, ಎಲ್ರಿಗೂ ಕೊಡಬೇಕು ಹಾಗೆ ಅಂತ. ಇವನು ಹೇಳ್ತಾನೆ, ಕಿಚನ್ನಲ್ಲಿರೋನು ಹೇಳ್ತಾನೆ, ನೀನು ಬರ್ತಾ 6 ತಿಂಗಳಿಗೆ ಹಾಲು ರೇಟ್ ಜಾಸ್ತಿ ಮಾಡ್ತಿದ್ಯಾ, ನೀನು ಜಾಸ್ತಿ ಮಾಡಿದ್ರೆ ಹೊರಗಡೆ ತೊಗೊಳ್ತೀನಿ ಅಂತಾನೆ. ವಿತಿನ್ ದ ಸೇಮ್ ಆರ್ಗನೈಸೇಷನ್ ಇದೆಲ್ಲ ಆಗುತ್ತೆ. ನಮ್ಮಲ್ಲಿ ಆಗಿಲ್ಲ, ನಮಗೆ ದುಡ್ಡಿಲ್ಲ, ಅದಕ್ಕೇನಿಲ್ಲ, ಆರಾಮಾಗಿ ಸುಮ್ಮನೆ ಕೂತಿದ್ವಿ ನಾವು. ದೊಡ್ಡ ಆಶ್ರಯ ಇದಕ್ಕೆಲ್ಲ ಹೋಗಿದೆ ನೋಡಿ, ಆಯಿತಾ. ನಮಗೆ ಕೇಳಿದ್ರು ಯಾರು ಕೊಡೋರಿಲ್ಲ, ಆ ಪರಿಸ್ಥಿತಿ ನಮ್ಗೆ ಬೇರೆ. ಸೊ ಆ ರೀತಿಯಾಗಿ ದೊಡ್ಡ ಬರುತ್ತೆ. ಇವನೇ ಈ ಕಡೆ ತರಕಾರಿ ಕಿಚನಲ್ಲೆಲ್ಲ ಇದೆಯಲ್ವಾ, ಅವನೇನು ಹೇಳ್ತಾನೆ, ಇದಕ್ಕೆ ಮಧ್ಯದಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನೇನು ಹೇಳ್ತಾನೆ, ನೀನು ಇವನು ಕಮ್ಮಿಗೆ ಸೇಲ್ ಮಾಡ್ತಿದ್ಯಾ, ಯಾರೋ ಕಿಚನಲ್ಲಿರೋನಿಗೆ ಕಮ್ಮಿಗೆ ಸೇಲ್ ಮಾಡ್ತಿದ್ಯಾ, ಹೊರಗಡೆ ಸೇಲ್ ಮಾಡಿದ್ರೆ ಜಾಸ್ತಿ ಬರುತ್ತೆ. ಇವರೆಲ್ಲ 3 ಜನ ಏನು ಮಾಡ್ತಾರೆ, ಹೆಡ್ ಆಫ್ ದಿ ಆರ್ಗನೈಸೇಷನ್ಗೆ ನಾನು ಇಷ್ಟು ಪ್ರಾಫಿಟ್ ಮಾಡಿದೆ ಅಂತ ತೋರಿಸ್ಬೇಕು. ಶುರು ಮಾಡಿದ ಉದ್ದೇಶ ಏನು, NGO. ಇವಾಗ ಏನಾಯಿತು, ತೃಷ್ಣ, ಗೊತ್ತಿಲ್ಲದೆ ನಮಗೆ ಹಿಂಗೆ ಬಂದುಬಿಡುತ್ತದು. ಎಲ್ಲ ಆರ್ಗನೈಸೇಷನ್ ಆಗೋದಿದೆ, ಕಂಪ್ನಿಲಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ನಿನೇ ತೊಗೊಳ್ಳೋಣ, ಕಂಪ್ನಿಲಿ ಚೇಂಜ್ ಆದಾಗ ಅದೇ ತಾನೇ ಈ ಪ್ರಾಫಿಟ್ ಎಲ್ಲಿ ತೋರಿಸ್ತಾರೆ, ಪ್ರಾಫಿಟ್ಟು ಅವ್ರವ್ರದಲ್ಲೇ. ನಾವಿಷ್ಟು ಮಾಡಿದ್ವಿ, ಸೇಲ್ಸ್ ಇಷ್ಟಿದೆ, ಪ್ರಾಫಿಟ್ ಇಷ್ಟು ಬಂತು ಅಂದ್ರೇನು, ಕೊನೆಗೆ ಬಯಕೆ, ಇದೇ ತೃಷ್ಣ ಅನ್ನೋದು. ನಮಗೆ ಗೊತ್ತಿಲ್ಲದೆ ಮಾಯ ದೇಹದ ಮೇಲೆ 1ನೇ ಶ್ಲೋಕದಲ್ಲಿ ಬಂತು, ಮಾಯ ಎಲ್ಲ ಆವರಿಸ್ಕೊಳ್ಳುತ್ತೆ ಅಂತ. ಈ ಶ್ಲೋಕದಲ್ಲಿ ಹಣದ ಮೇಲೆ ಮಾಯ ಆವರಿಸ್ಕೊಂಡಿದೆ ನಮಗೆ. ಚಿತ್ತಂ ವಿನೋದಯ, ಮನಸ್ಸು ನೆಮ್ಮದಿಯಾಗಿರಬೇಕು ಅಂದರೆ ಹಣವನ್ನು ಸರಿಯಾಗಿ ಉಪಯೋಗಿಸ್ಬೇಕು, ಬರೋದಲ್ಲಿ ತೃಪ್ತಾಗಿರಬೇಕು. ಒಂದು ರೀತಿಯಲ್ಲಿ ಭಗವಂತ ನಮಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ, ಎಷ್ಟಿದೆಯೋ ಅಷ್ಟಲ್ಲೇ ಮ್ಯಾನೇಜ್ ಮಾಡ್ತಾ ಇರೋದು ಅಲ್ವಾ. ತೀರ ಆಸೆ ಪಡದೇ ಇರೋದು ಒಳ್ಳೇದದು. ಬಂದುಬಿಟ್ರೆ ಆಮೇಲೆ ಎಲ್ಲ ಏನೆಲ್ಲ ಹಲವಾರು ಬೇರೆ ಬೇರೆ ದಿಕ್ಕಲ್ಲಿ ಯೋಚನೆ ಮಾಡಬೇಕಲ್ಲ, ಆ ಹಣವನ್ನೆಲ್ಲಿಡೋದು ಅದು ಇದು ಅಂತ ಅಲ್ವಾ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಚಿತ್ತ ವಿನೋದಯ ಆಗಬೇಕು ಅಂದರೆ 2 ರೀತಿ ಉಪದೇಶ ಮಾಡ್ತಾರೆ. ಏನದು ಅಂದರೆ, ದಾನಂ ಭೋಗೋ ನಾಶಸ್ತಿಸ್ರೋ, ದಾನಂ ಭೋಗೋ ನಾಶಸ್ತಿಸ್ರೋ, ಗತಯೋ ಭವಂತಿ ವಿತ್ತಸ್ಯ, ಗತಯೋ ಭವಂತಿ ವಿತ್ತಸ್ಯ, ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಅರ್ಥ ಆಯ್ತಾ? ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ಚಿತ್ತಂ ವಿನೋದಯಾಗಿ ಹೇಳ್ತಾ ಇರೋದು ಏನು, ಹಣವನ್ನು 3 ರೀತಿಯಾಗಿ ಉಪಯೋಗಿಸ್ಬೇಕಂತೆ. 2 ರೀತಿಯಾಗಿ ಉಪಯೋಗಿಸ್ಬೇಕು. 2 ರೀತಿಯಾಗಿ ಉಪಯೋಗಿಸಲಿಲ್ಲ ಅಂದರೆ 3ನೇದು ತಾನಾಗೇ ಆಗತ್ತೆ ಅಂತ. ಒಂದು ರೀತಿಯಾಗಿ ದಾನಂ, 2ನೇದು ರೀತಿಯಾಗಿ ಭೋಗ. ಒಂದು ದಾನ ಮಾಡಬೇಕು ಹಣವನ್ನು, ಇಲ್ಲ ನಾನೇ ತಿನ್ನಬೇಕು, ಅದನ್ನು ನಾನೇ ಅನುಭವಿಸ್ಬೇಕು. ದಾನಂ ಭೋಗೋ, ಇದು 2 ಆಗಲಿಲ್ಲ ಅಂದರೆ ನಾಶಸ್ತಿಸ್ರೋ, 3ನೇದು ನಾಶ ಆಗೋಗುತ್ತೆ, ಅದು ಲುಪ್ತವಾಗೋಗುತ್ತೆ. ಯೋ ನ ದದಾತಿ, ಯಾರು ಕೊಡಲ್ವೋ ದಾನದ ರೂಪ, ನ ಭುಂಕ್ತೆ ಅವನೇ ಸ್ವೀಕರಿಸಲ್ವೋ, ತಸ್ಯ
ತೃತೀಯ ಗತಿರ್ಭವತಿ, ನಾಶ ಆಗೋಗುತ್ತೆ. ಸೊ ಹಣವನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಹಣವನ್ನು ಈ ಎರಡರಲ್ಲಿ ಯಾವ್ದು ಮಾಡಿ ಸ್ವಾಮಿ ನಾನೇ ಉಪಯೋಗಿಸ್ತೀನಿ ಅನ್ನಬಾರ್ದು. ದಾನಂ, ಯಾಕಂದರೆ ನೀವು ಕೊಟ್ಟಿರುವಂತಹ ದಾನ ನಿಮಗೆ ವಾಪಸ್ ಬರುತ್ತದೋ, ನಿಮಗೆ ಹೇಗೆ ಅದೃಷ್ಟ ಶಕ್ತಿಯಾಗಿ ಪುಣ್ಯವಾಗಿ ನಿಮ್ಮ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತದೋ. ಇಲ್ಲ ನಿಮ್ಗೆ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವೇ ತಿನ್ಬಿಡೋದು, ಅದನ್ನು ನಾನು ಒಬ್ಬನೇ ಅನುಭವಿಸಬೇಕು ಅಂತಂದ್ರೆ ಮುಗೀತು. ಸೊ ದಾನವನ್ನು ಯಾವಾಗಲೂ ಈ ರೀತಿಯಾಗಿ ಹಣವನ್ನು ದಾನದ ರೂಪವಾಗಿ ನೋಡಬೇಕು ಅಂತ. ಇನ್ನೊಂದು ಹೇಳ್ತಾರೆ, ಚತ್ವಾರೋ ಧನದಾಯಾದಾಹ ಧರ್ಮಾಗ್ನಿರ್ನೃಪತಸ್ಕರಾಹ ತೇಷಾಂ ಜ್ಯೇಷ್ಠಮವಮಾನೇನ ತ್ರಯಃ ಕುಪ್ಯತಿ ಸೋದರಾಹ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಚತ್ವಾರೋ ಧನದಾಯಾದಾಹ, ಈ ಧನ ಹಣಕ್ಕೆ 4 ಜನ ಅಣ್ಣ ತಮ್ಮದ್ರಂತೆ ದಾಯಾದಿಗಳು. ಮೊದಲನೇವನು ಧರ್ಮ ಅಂತೆ, ಎರಡನೇವನು ಅಗ್ನಿ ಅಂತೆ, ಮೂರನೇವನು ರಾಜ ಅಂತೆ, ಇಟ್ ಇಸ್ ಕಾಲ್ಡ್ ಟು ಗೌರ್ಮೆಂಟ್, ನಾಲ್ಕನೇವನು ಕಳ್ಳ ಅಂತೆ. ಧರ್ಮಾಗ್ನಿರ್ ನೃಪತಸ್ಕರಾಹ ತೇಷಾಂ ಜ್ಯೇಷ್ಠಂ ಅವಮಾನೇನ, ಅಣ್ಣನನ್ನು ಇವನು ಅವಮಾನ ಮಾಡಿದ್ರೆ ಅಂದರೆ ಧರ್ಮವನ್ನು ಅವಮಾನ ಮಾಡಿದ್ರೆ ತ್ರಯಃ ಕುಪ್ಯತಿ ಸೋದರ, 3 ಜನ ಬಂದು ತೊಗೊಂಡೋಗ್ತಾರೆ ಅದು ಅಂತ. ಯಾರು? ಅಗ್ನಿ ಬಂದು ತೊಗೊಂಡೋಗ್ತಾನೆ ಅಂದರೆ ಅಗ್ನಿ ಎಲ್ಲ ಹತ್ಕೊಂಡು ಉರಿದು ಬಿಡುತ್ತೆ, ಮನೆಯ ಬ್ಯಾಂಕು ಉರಿದು ಬಿಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಡಿಮಾನಿಟೈಸೇಷನಲ್ಲಿ ನೋಡಿದ್ವಲ್ಲ, ಎಷ್ಟು ರಾಜಕಾರಣಿಗಳದ್ದು ದುಡ್ಡಿತ್ತು ನೀರಿನಲ್ಲಿ ಹಾಕ್ಬಿಟ್ರು, ಸುಟ್ಬಿಟ್ರು. ಅದನ್ನೇ ಇಟ್ಕೊಂಡು ತೃಷ್ಣ ಬಯಕೆ, ಯಾರಿಗೂ ಕೊಡಲೂಬಾರ್ದು, ನಾನು ಅನುಭವಿಸಲಿಲ್ಲ, ದಾನದ ರೀತಿಯಾಗೂ ಕೊಡಲಿಲ್ಲ, ವ್ಯರ್ಥವಾಯ್ತಲ್ಲ. ಅವನ ಧರ್ಮ ಅನ್ನುವಂತಹ ಅಣ್ಣವನ್ನು ಧನ ತಿರಸ್ಕಾರ ಮಾಡಿದರೆ, ದಾನದ ಮೂಲಕ ಕೊಡಲಿಲ್ಲ ಅಂದರೆ ಅಗ್ನಿ ಸುಟ್ಟು ಹೋಗುತ್ತೆ. ನೃಪತಃ ಅಂದರೆ ರಾಜ, ಗೌರ್ಮೆಂಟ್ ರೈಡ್ ಮಾಡ್ಕೊಂಡು ಹೊರಟೋಗ್ತಾರೆ. ಇಲ್ಲ ತಸ್ಕರ, ಕಳ್ಳ ಬಂದು ಹೊರಟೋಗ್ತಾರೆ. ತಸ್ಮಾತ್ ಚಿತ್ತಂ ವಿನೋದಯ ಯತ್ ಲಭಸೆ ನಿಜ ಕರ್ಮೋಪಾತ್ತಂ ತೇಷಾಮಿತ್ತಂ ತೇನ ವಿತ್ತೇನ ಚಿತ್ತಂ ವಿನೋದಯ. ಕಷ್ಟಪಟ್ಟು ಬರುವಂತಹ ಹಣವನ್ನು ಅಂದರೆ ನಿಮ್ಮ ಸ್ವಯಾರ್ಜಿತ ನೀವು ಬೆವರು ಸುರಿಸಿರುವಂಥ ಹಣವನ್ನು ತಗೊಂಡು ಅದನ್ನು ಖರ್ಚು ಮಾಡಿ ಉಳಿದಿದ್ರೆ ದಾನ ಮಾಡೋದು ಶ್ರೇಷ್ಠವೇ ಹೊರತು, ಬಯಕೆ ಬರ್ತಾಯಿದೆ ಇನ್ನು ಅದನ್ನು ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇನ್ನು ಇನ್ವೆಸ್ಟ್ ಮಾಡೋಣ, ಮುಂದೆ ಏನಾಗುತ್ತೆ ಜೀವ ಸತ್ತು ಹೋಗ್ತೀವಿ ಅಷ್ಟೇ, ಅದರಲ್ಲಿ ಏನಿದೆ ಅಲ್ವಾ? ಇದೇ ಮೋಹ ಮುದ್ಗರ, ಇದನ್ನು ಹೊಡಿತಾರೆ ಆಚಾರ್ಯರು, ಇರೋದಲ್ಲಿ ನೆಮ್ಮದಿಯಾಗಿರೋದು. ಇದೇ ಶ್ಲೋಕ ಭಜಗೋವಿಂದಮಲ್ಲೂ ಬರುತ್ತೆ. ಅಂದರೆ ಧನದ ಸಂಪತ್ತಾಗಿ ಧನ ಸಂಬಂಧವಾಗಿರುವಂಥ ಶ್ಲೋಕ ಯಾವುದು ಅದೆಲ್ಲ ಕನೆಕ್ಟ್ ಮಾಡ್ಕೊಳ್ಬೇಕು. 29ನೇ ಶ್ಲೋಕ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತ್ಸುಖ ಲೇಷ ಸತ್ಯಂ ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತಾರಿ. ಅರ್ಥಮನರ್ಥಂ ಭಾವಯ, ಇಲ್ಲೇ ಹೇಳ್ಬಿಟ್ರೆ ಮುಗ್ದೋಯ್ತು, ಅಲ್ಲಿಗೂ ಆಗೋಗುತ್ತೆ. ಭಾವಯ ನಿತ್ಯಂ ಸುಖ ಲೇಷಃ ನಾಸ್ತಿ. ಧನದಿಂದ ಅಷ್ಟು ಲೇಷ ಸುಖವೂ ಇಲ್ಲ. ಯಾಕಂದರೆ ಧನದಿಂದ ಹಿಂದೆ ಪುತ್ರಾದಪಿ ಧನ ಭಾಜಾಂ ಭೀತಿ, ಆ ಮಗ ಕಾಯ್ತಾ ಇದ್ದಾನೆ. 2-3 ಜನ ಮಕ್ಕಳಿದ್ದು ಬಿಟ್ಟರೆ ಮುಗೀತು ಕತೆ. ಒಬ್ಬನಿದ್ರೆ ಅದಕ್ಕೆ ಒಳ್ಳೆಯದು, ಎಲ್ಲ ಮನೆಗೆ ಮಾಡಿರ್ತಾರೆ. 2 ಜನ, ಒಬ್ಬನಿದ್ರು ಕಷ್ಟ ಮಾಡಿಲ್ಲ ಅಂದರೆ 2 ಜನ, ಅವನಿಗೆ ಬಂತ ಇವ್ರಿಗೆ ಬಂತ, ಎಷ್ಟು ಜನ ಬಂದು ನಮ್ಮ ಹತ್ರ ತಲೆ ತಿಂತಾರೆ. ದೊಡ್ಡ ಮಗಳು ಕೊಟ್ಟರು, ತಮ್ಮನಿಗೆ ಬಂಟರು, ನನಗೆ ಬರಲಿಲ್ಲ ಸ್ವಾಮಿ, ಮಾಡಿಟ್ಟಿದ್ರು ನನಗೆ ಬರಲಿಲ್ಲ. ಎಷ್ಟು ನೋಡ್ಕೊಂಡಿದ್ದೀನಿ ಅಪ್ಪ ಅಮ್ಮಂದ್ರ. ಕಡೆಗಾಲದಲ್ಲಿ 2 ಅಕ್ಕನೂ ತಿರಸ್ಕಾರ ಮಾಡಿದ್ಲು, ತಮ್ಮನೂ ತಿರಸ್ಕಾರ ಮಾಡಿದ. ನಾನು ಅವ್ರನ್ನ ನೋಡಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗಿ ಕ್ಲೀನ್ ಮಾಡಿ ಕೊನೆಗೆ ನೋಡಿ ನನಗೇನು ಕೊಡಲಿಲ್ಲ. ಈ ಥರ ಬರುತ್ತೆ. ಅಂದರೆ ಮೆಟೀರಿಯಲ್ ಆಗಿ ಹಣವನ್ನು ನೋಡ್ತಿದ್ದಾರೆ, ಸೇವೆ ಮಾಡಿ ಬಂದಿರುವಂಥ ಸ್ಪಿರಿಚುವಲ್ ಅಕೌಂಟಲ್ಲಿ ಅದು ನೋಡಿಲ್ಲ ಅವ್ರಿಗದು ಗೊತ್ತಿಲ್ಲ ಅಲ್ವಾ? ಪುತ್ರಾದಪಿ ಧನ ಭಾಜಾಂ ಭೀತಿ. ಇಲ್ಲೆಲ್ಲ ಸ್ವಾಮಿ ನಮ್ಮನೇಲೆಲ್ಲ ಹಾಗಲ್ಲ, ನಮ್ಮನೇಲಿ ಮಕ್ಕಳು ತುಂಬ ಇದೆ. ಮುಂಚೆನೇ ಮಗಳು ಹೇಳ್ಬಿಟ್ಟಿದ್ದಾಳೆ, ನನಗೆ ಏನು ಬೇಡ, ಎಲ್ಲ ಅವನಿಗೆ ಕೊಟ್ಬಿಡಿ, ತಮ್ಮನಿಗೂ ಅಣ್ಣನಿಗೂ ಕೊಟ್ಬಿಡಿ, ನನಗೆ ಸಾಕು, ನಮ್ಮನೆಯವ್ರು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಚೆನ್ನಾಗಿದೆ. ಇಲ್ಲಿ ನೋಡ್ಕೊಳ್ಳಿಲ್ಲ ಅಂದರೆ ಸರ್ವತ್ರೈಷಾ ವಿಹಿತಾ ರೀತಿ. ನಿಮ್ಮನೇಲೂ ಅದೇ ಗತೆ, ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಬಚಾವಾದರೆ. ಇಲ್ಲಾಂದರೆ ನನ್ನ ಮಗ ಹಾಗಲ್ಲ ಅಂತ ಹೇಳಿ ಶಂಕರ್ ಹೇಳ್ತಾರೆ. ಅದಿಲ್ಲ, ಎಲ್ಲರ ಮನೇಲೂ ಇದೆ ದೋಸೆ ಎಲ್ಲರ ಮನೇಲೂ ತೂತೇನೆ. ಸರ್ವತ್ರೈಷಾ ವಿಹಿತಾ ರೀತಿ. ಏನೋ ದೊಡ್ಡದಾಗೆ ಪ್ರಶಂಸೆಯಿಂದ ನನ್ನ ಮಗ ಹಾಗಲ್ಲ, ಚಿನ್ನದಂಥ ಮಗ, ಸಾಧ್ಯವೇ ಇಲ್ಲ ಈ ಕಲಿಯುಗದಲ್ಲ ಅಲ್ವಾ? ಇದೇ ಏನಾಗುತ್ತೆ, ಈ ಕಾಮ ಕ್ರೋಧ ಲೋಭ, ಈ ಧನ ಇದೆಯಲ್ಲ,
ಸರಿಯಾಗಿ ಬಯಕೆ ಅಂದ್ಕೊಂಡಿದ್ದು ನಮಗೆ ಬಯಕೆ ಅಂದರೆ ಕಾಮ ಆಸೆ ಅದು ಬಂದುಬಿಟ್ರೆ ನಂತರ ಲೋಭ ಆಗಿ ಮಾರುತ್ತದೆ. ಸುಮಾರು ದಿವಸಗಳು ವರ್ಷಗಳು ಬೇಕು ಲೋಭ ಆಗಿ ಮಾರಕ್ಕೆ. ಲೋಭ ಮೀನ್ಸ್ ಗ್ರೀಡ್. 10 ರೂಪಾಯಿ ಬಂತು, 10 ರೂಪಾಯಿ ನಾನು 5 ರೂಪಾಯಿ ಸೇವ್ ಮಾಡಿದೆ, 5 ರೂಪಾಯಿ ಇನ್ನು 3 ರೂಪಾಯಿ ಖರ್ಚು ಮಾಡಿದೆ, ಇನ್ನು 2 ರೂಪಾಯಿ ದಾನ ಮಾಡಿದೆ ಅಂದ್ಕೊಳ್ಳಿ. ಈ 5 ರೂಪಾಯಿನ ಹಾಗೆ ಇಟ್ಕೊಳ್ತೀವ, ಸ್ಟಾಕಲ್ಲಿ ಹಾಕ್ತೀವಿ. ಇದೇನಾಗೈತೆ, ಬಂದಿದ್ದನ್ನು ಲೋಭ ಆಗಿ ಮಾರುತ್ತೆ. ಅದು 5 ರೂಪಾಯಿ 50 ರೂಪಾಯಿ ಕೊಡ್ತು, ತೆಗಿತೀವ, ಸುರುಳು ತೆಗಿತೀವಿ, ಆಮೇಲೆ ಅದು 500 ರೂಪಾಯಿ ಆಗಲಿ ಅಂತ ನೋಡ್ತೀವಿ. ಬಯಕೆ ಈಡೇರಿಸಿದ ಮೇಲೆ ನಿಧಾನವಾಗಿ ಲೋಭವಾಗಿ ಮಾರುತ್ತೆ. ಸಪೋಸ್ ಬಯಕೆ ಸಿಗಲಿಲ್ಲ ಅಂದರೆ ಕ್ರೋಧವಾಗಿ ಮಾರುತ್ತೆ. ಅದಕ್ಕೆ ಇಲ್ಲೇ ಗೀತೆಯಲ್ಲಿ ಬರುತ್ತಲ್ಲ, ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಆತ್ಮಜ್ಞಾನವಿಹೀನಾ ಮೂಢಾಃ ತೇ ಪಚ್ಯಂತೆ ನರಕನಿಗೂಢಾಃ. ಈ ಮೂರನ್ನ ನಿನ್ಗೆ ತ್ಯಾಜ್ಯ ಮಾಡಲಿಲ್ಲ, ಆತ್ಮಜ್ಞಾನವನ್ನು ನೀನು ಅನುಸಂಧಾನ ಮಾಡಲಿಲ್ಲ, ನರಕಕ್ಕೆ ಹೋಗ್ತೀಯ ನೀನು. ಇದನ್ನೇ ತಾನೇ ಕೃಷ್ಣನು ಗೀತೆಯಲ್ಲಿ ಹೇಳಿರೋದು 16ನೇ ಅಧ್ಯಾಯದಲ್ಲಿ. ಕೃಷ್ಣ ಹೇಳಿದ್ದೇನೆ ಶಂಕರರು ಉದ್ಧರಿಸಿದ್ದಾರೆ, ಅಥವಾ ಶಂಕರ ಹೇಳಿದ್ರೆ ಕೃಷ್ಣರು. ಪರಸ್ಪರ ಸ್ನೇಹಿತರು ತಾನೇ ಇಬ್ಬರು, ಪರಸ್ಪರಂ ಭಾವಯಂತಹ. ಏನದು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾಲೋಭಂ ತಸ್ಮಾತ್ ಏತತ್ರಯಂ ತ್ಯಜೇತ್. 16ನೇ ಅಧ್ಯಾಯ 21ನೇ ಶ್ಲೋಕ. ಪೇಜ್ ನಂಬರು ಹೇಳಬೇಕಾ, ಯಾವ ಪುಸ್ತಕದಲ್ಲಿದೆ ಅಂತ? 16ನೇ ಅಧ್ಯಾಯ 21ನೇ ಶ್ಲೋಕ. ಏನೋ ನರಕಕ್ಕೆ 3 ಬಾಗಿಲು ಅರ್ಜುನ. ಕಾಮ, ಕ್ರೋಧ ತಥಾ ಲೋಭ. ಅದಕ್ಕೆ ಕಾಮ ಅನ್ನೋದಕ್ಕೆ ರಾಮಾನುಜಾಚಾರ್ಯರ ಅರ್ಥವನ್ನು ಮಾಡ್ತಾ ಹೇಳ್ತಾರೆ, ಮಹಾಪಾತಕ ಕಾಮ ಅನ್ನೋದು ನಿಮ್ಮನ್ನು ಅಷ್ಟು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಮಧುಸೂದನ ಸರಸ್ವತಿಗಳು ಅದಕ್ಕೆ ಅರ್ಥವನ್ನು ಮಾಡ್ತಾ ಹೇಳ್ತಾರೆ, ನೀಚ ಯೋನಿಯಲ್ಲಿ ಹುಡ್ತೀಯ ನೀನು, ಕಾಮದ ಆಸೆಯೇ ಹಿಂದೆ ಇದ್ದರೆ ನೀಚ ಯೋನಿಯಲ್ಲಿ ಹುಡ್ತೀಯ ಅಂತ ಅವ್ರು ಹೇಳೋದು. ಶಂಕರ ಅದಕ್ಕೆ ಉತ್ತರನೇ ಕೊಡಲ್ಲ 16ನೇ ಅಧ್ಯಾಯಕ್ಕೆ. ಅವ್ರು ಹೇಳ್ತಾರೆ, ನಾನು ಆಲ್ರೆಡಿ ಉತ್ತರಿಸ್ಬಿಟ್ಟಿದ್ದೀನಿ ಅಂತ. ಎಲ್ಲಿ ಉತ್ತರಿಸಿದ್ದೀರಾ ಅಂತ ನೋಡಿದ್ರೆ 3ನೇ ಅಧ್ಯಾಯದಲ್ಲಿ ಹೇಳಿರ್ತಾರೆ. 3ನೇ ಅಧ್ಯಾಯದ ಎಷ್ಟನೇ ಶ್ಲೋಕ ಗೊತ್ತಿಲ್ಲ ಸ್ವಾಮಿ, ನೀವು ಹೇಳಿದ್ರೆ ಕೇಳ್ತೀವಿ. 37ನೇ ಶ್ಲೋಕ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇಹಮಿಹ ವೈರಿಣಂ. ಅಲ್ಲಿ ಶಂಕರ ಹೇಳ್ತಾರೆ, ಕಾಮ ಏಷ ಕ್ರೋಧ ಏಷ. ಶಂಕರರಂದರೆ ಕೃಷ್ಣ ಹೇಳಿರುತ್ತೆ. ಅದಕ್ಕೆ ಶಂಕರರು ಕಾಮಗೆ ಏನಂತ ಬರೀತಾರೆ ಗೊತ್ತಾ? ಸರ್ವಲೋಕ ಶತ್ರು ಕಾಮ. ಎಂಟೈರ್ ಹ್ಯುಮ್ಯಾನಿಟಿಗೆ ಶತ್ರು ಅದು. ತಸ್ಮಾತ್ ತ್ಯಜ. ಕಾಮವನ್ನು ಧರ್ಮದ ರೀತಿಯಾಗಿ, ಕಾಮ ಅಂದರೆ ಎಲ್ಲ ಆಸೆ ಅಂತ ಪ್ರತ್ಯೇಕವಾದ ಎಲ್ಲ. ಇಲ್ಲಿ ಧನ ಅನ್ನೋ ವಿಚಾರ ಬಂದಿದ್ದಾಗ ಧನವನ್ನು ಸಾತ್ವಿಕ ರೀತಿಯಲ್ಲಿ ಸಂಪಾದನೆ ಮಾಡಿ ಅದನ್ನು ಉಪಯೋಗಿಸಿ ಆಮೇಲೆ ದಾನ ಮಾಡೋದ್ರಿಂದ ಬರುವಂತಹ ಪುಣ್ಯ ಸ್ವರ್ಗಲೋಕ ಪ್ರಾಪ್ತಿ ಅಂತಲೇ ಸ್ಮೃತಿ ಗ್ರಂಥಗಳೆಲ್ಲ ಹೇಳೋದು. ಆ ರೀತಿಯಾಗಿ ದುರಾಸೆ ಬೇಡ, ಸಾತ್ವಿಕವಾದ ಹಣದ ಸಂಪಾದನೆ ಅವಶ್ಯಕತೆ ಇದೆ, ಮಾಡಲೇಬೇಕು. ತೀರ ದುರಾಸೆ ಬಂತು ಅಂದರೆ ಬೀಳಬೇಕು ಒಂದಲ್ಲ ಅವನಿಗೆ. ಆ ತೃಷ್ಣ ಬೇಡ, ಬಯಕೆ ಇರಲಿ, ಬಯಕೆ ತೃಷ್ಣವಾಗಬಾರ್ದು. ಬಯಕೆ ಆದರೆ ಸಂತೃಪ್ತಿ, ಈಡೇರಿಸ್ಕೊಂಡ್ರೆ ಸಂತೃಪ್ತಿ, ಇಲ್ಲ ಅಂದರೆ ತೃಷ್ಣ ಆದರೆ ಅದಕ್ಕೆ ಅಂತ್ಯವೇ ಇಲ್ಲ ಅಂತ. ಈ ರೀತಿಯಾಗಿ ಮೋಹ ಮುದ್ಗರ ಇನ್ನೊಂದು ಸುತ್ತಿಗೆ ತೊಗೊಂಡು ತಲೆಗೆ ಹೊಡೆದಿದ್ದಾರೆ. ಅರ್ಥವಾದರೆ ಸರಿ, ಇಲ್ಲ ಅಂದರೆ ಭಗವಂತನೇ ಕಾಪಾಡಬೇಕು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.